ನಮಸ್ಕಾರ ಎಲ್ಲರಿಗೂ. ಗಾಯತ್ರಿ ಮೇಡಮ್ ಅವರು ನಮ್ಮ ದಾವಣಗೆರೆ ಬ್ರಾಂಚ್ಗೆ ಭೇಟಿ ನೀಡಿದಾಗ ಈ ವಿಡಿಯೋ ಅವ್ರ ಚಾನಲಲ್ಲಿ ಇದ್ದಂಥ ವಿಡಿಯೋ ಇದು. ಅದನ್ನ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ತಾಯಿಯ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾತಾಡಿದ್ದಾರೆ. ತುಂಬಾನೇ ಖುಷಿ ಆಯಿತು ಕೂಡ. ನಮ್ಮ ಆತ್ಮೀಯ ಗ್ರಾಹಕರಿಗೆ ನಮ್ಮ ಗಾಯತ್ರಿ ಮೇಡಮ್ ಅವರು, ನಾನು ಚಿಕ್ಕ ಮಟ್ಟದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ನನ್ನನ್ನು ಇಡೀ ಕರ್ನಾಟಕ ಸುತ್ತಮುತ್ತ ನನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿದಂಥವ್ರು. ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟು ಚಿಕ್ಕದಲ್ಲಿ ಇರೋಂಥ ಬಿಸ್ನೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ರವಿ ಸರ್ ಆಗಲಿ, ಗಾಯತ್ರಿ ಮೇಡಮ್ ಅವರು. ಹಾಗಾಗಿ ಆ ಚಾನಲ್ ಇರೋ ವಿಡಿಯೋ ನಮ್ಮ ಚಾನಲ್ ಕೂಡ ನೋಡಿ ಯಾವ ತರ ಮಾತಾಡಿದ್ದಾರೆ ಅವರು ಅಂತ ತುಂಬಾನೇ ಖುಷಿ ಆಯ್ತು ಇವತ್ತು. ಅಲ್ಲಿಂದ ನೇರವಾಗಿ ನಿಮ್ಮನ್ನ ನೆಕ್ಸ್ಟ್ ಡೇ ವ್ಲಾಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾವು ಮಂಚಿ ಸರ್ ಅಂಗಡಿಗೆ ಹೊರಟ್ವಿ. ಹೌದು, ದಾವಣಗೆರೆಯಲ್ಲಿರುವಂತ ಮಂಚಿ ಸಿಲ್ಕ್ಸ್ ಅಂಡ್ ಸಾರೀಸ್ ಶಾಪ್ಗೆ ನಮ್ಮ ಇವತ್ತಿನ ಭೇಟಿ. ಇದೆಲ್ಲ ಬನಾರಸಿ ಸಾರೀಸು. ಇದರಲ್ಲೂ ಕೂಡ ನಾ ತಗೊಂಡೆ. ಏನಕ್ಕೆ ಅಂತಂದ್ರೆ ಇನ್ನ ಅಕ್ಕನ ಮನೆಯಲ್ಲೂ ಮದ್ವೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೂ ನಾನು ಯಾವಾಗ ತಗೊಂಡ್ ಇಡ್ತಾ ಇದೀನಲ್ವಾ, ಆ ತರ. ಸೊ ದಾವಣಗೆರೆ ಶಾಪ್ ಅಲ್ಲಿ ಹೋಗಿ ಕಲೆಕ್ಷನ್ಸ್ ನೋಡಿ ಸುಮಾರು ದಿನ ಆಗಿತ್ತು. ಸರಿ, ಇವತ್ತು ಹೋಗ್ಬಿಡೋಣ ಅಂತ ಹೇಳಿ ಹೊರಟ್ವಿ. ವಿಶೇಷ ಅಂದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದೆ. ಆಲ್ಟ್ರೇಷನ್ ಆಗಿದೆ, ಅಂಗಡಿ ತುಂಬಾ ಚೆನ್ನಾಗಾಗಿದೆ. ನೀವು ನೋಡಿದ್ರೆ ಖುಷಿ ಪಡ್ತೀರಾ, ಅಷ್ಟು ಕಲರ್ಫುಲ್ ಆಗಿದೆ. ಹಾಗೆ ಮಂಚಿ ಸರ್ ಕೂಡ ಇವತ್ತು ಬರ್ತೀನಿ ಮೇಡಮ್ ನಾನು ಕೂಡ ಅಂತ ಹೇಳಿದ್ರು. ಸರಿ, ಒಳ್ಳೇದಾಯ್ತು ಅನ್ಕೊಂಡು ನಾವು ಬಂದ್ವಿ. ಹೊಸ ಸಬ್ಸ್ಕ್ರೈಬರ್ಸ್ಗೆ ಒಂದು ಕಿರು ಪರಿಚಯ ನಮ್ಮ ಮಾರುತಿ ಮಂಚಿ ಸರ್ದು. ಮಂಚೀಸ್ ಫ್ಯಾಮಿಲಿ ಸರ್ನೇಮ್ ಅವ್ರದ್ದು. ಇವರು ಮಾರುತಿ ಮಂಚಿ ಮೊಳ್ಕಾಲ್ಮೂರ್ನವರು. ಹೌದು, ಮಾರುತಿ ಸರ್ ಅವರು ಸುಮಾರು 7ನೇ ತರಗತಿ ತನಕ ಓದ್ತಾ ಇರುವಾಗನೆ ಅವ್ರ ತಂದೆಗೆ ಅನಾರೋಗ್ಯ. ಆ ನಂತರ ಇಬ್ರು ಅಕ್ಕಂದ್ರು, ತಮ್ಮ ತಂಗಿ, 5 ಜನ ಮಕ್ಕಳು ಜೊತೆಲಿ ಅಪ್ಪ ಅಮ್ಮ. ತಂದೆಗೆ ಅನಾರೋಗ್ಯ ಶುರುವಾದ ತಕ್ಷಣ ಮಂಚಿ ಸರು ತಾಯಿ ಜೊತೆಗೆ ಸೇರ್ಕೊಂಡು, ಅಮ್ಮ ಮಂಚಿ ಸರು ಮತ್ತೆ ಇಬ್ರು ಅಕ್ಕಂದ್ರು ಎಲ್ಲ ಸೇರ್ಕೊಂಡು ಮನೇಲಿದ್ದಂತ ಮಗ್ಗದಲ್ಲಿ ನೇಯ್ಗೆನ ಶುರು ಮಾಡ್ತಾರೆ. ಈ ರೀತಿ ನೇಯ್ಗೆ ಶುರು ಮಾಡಿದಂತ ಮಂಚಿ ಸರು ಆ ತಾಯಿಗೆ ಸಹಕಾರ ಕೊಟ್ಟು ಜೊತೆಲೇ ನೇಯ್ದು ಅವರ ಇಬ್ರು ಅಕ್ಕಂದ್ರ ಮದ್ವೆ, ಒಂದು ಮನೆ ಎಲ್ಲ ಮಾಡ್ಕೊಂಡು ಪುಟ್ಟದಾಗಿ ಸೆಟ್ಲ್ ಆಗ್ತಾರೆ. ಓಕೆ, ಅದಾದ್ಮೇಲೆ ಮಂಚೀಸರು ತಮ್ಮ ಸೋದರ ಸಂಬಂಧಿಯಲ್ಲೇ ಮದ್ವೆನೂ ಕೂಡ ಮಾಡ್ಕೋತಾರೆ. ಇವತ್ತಿಗೆ ಮಿಸಸ್ ಮಂಚೀಸ್ ಅಂದ್ರೆ ಸರಿತಾ ಮಂಚಿ ಹೆಮ್ಮೆಯ ಹೆಣ್ಮಗಳು ಅಂತಾನೆ ಹೇಳ್ಬೋದು ನಾವು. ಹೇಳ್ತೀನಿ ಯಾಕೆ ಅಂತ. ಮಂಚಿ ಸರ್ದು ಇವತ್ತು ಬಿಸ್ನೆಸ್ ಆಗ್ಲಿ, ಈ ಮೊಳಕಾಲ್ಮೂರ್ ರೇಷ್ಮೆ ಸೀರೆ ನಮ್ಮ ದೇಶದ ಹೊರ ದೇಶದ ಮೂಲೆ ಮೂಲೆಗೂ ಸುಪ್ರಸಿದ್ಧಿ ತಲುಪಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮಂಚಿ ಸರ್ ಎಷ್ಟು ಮುಖ್ಯನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಅವರ ತಾಯಿ ಮತ್ತೆ ಅವರ ಮಡದಿ, ಅಂದ್ರೆ ಇಬ್ರು ಹೆಣ್ಮಕ್ಳ ಸಹಕಾರದಿಂದ ಮಂಚಿ ಸರ್ ಇವತ್ತು ಈ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹೆಮ್ಮೆ ಕೂಡ ನಮ್ಗಿದೆ. ಹೌದು, ಯಾಕೆ ಅಂದ್ರೆ ಆವತ್ತು ಆ ತಾಯಿ ಧೈರ್ಯದಿಂದ ಮಕ್ಕಳನ್ನ ಸರಿ ನೀ ಶಾಲೆ ಬಿಡಪ್ಪ, ಇನ್ನು ಮುಂದಕ್ಕೆ ಓದ್ಸಕ್ಕಾಗಲ್ಲ, ಬಾ ಮಗ್ಗದಲ್ಲಿ ನೇಯ್ಗೆ ಶುರು ಮಾಡೋಣ, ಏನಾದ್ರೂ ಮಾಡೋಣ ಇದ್ರಲ್ಲೇ ಅಂತ ಹೇಳಿ ಮಂಜಿ ಸರ್ನ ಕೂರ್ಸ್ಕೊಳ್ದೆ ಇದ್ದಿದ್ರೆ, ಧೈರ್ಯ ಮಾಡಿ ತಾನೂ ಕೈ ಜೋಡಿಸಿ ನೇಯ್ಗೆ ಮಾಡದೇ ಇದ್ದಿದ್ರೆ ಮಂಜಿ ಸರ್ ಬಹುಶಃ ಈ ಒಂದು ಫೀಲ್ಡ್ ಅಲ್ಲೇ ಇರ್ತಿದ್ದಿಲ್ಲ ಅಂತ ಅನ್ಕೋತೀನಿ. ಆ ರೀತಿ ಅವತ್ತು ಶುರು ಮಾಡಿದಂತ ಮಗ್ಗ, ಅದಕ್ಕೆ ಬಹುದೊಡ್ಡ ಕಾರಣ ಅಂಡ್ ಕ್ರೆಡಿಟ್ ಗೋಸ್ ಟು ಮಂಜಿ ಸರ್ ಅವರ ತಾಯಿಗೆ. ಇನ್ನ ಅವರ ಮಡದಿ ಮದ್ವೆ ಆದಾಗಿಂದ ಏಳು ಬೀಳು ಏರು ಪೇರು ಎಲ್ಲದನ್ನು ಕಾಣ್ತಾ ಬಂದಂತ ಸರಿತಾ ಅವರು ಫೈನಲಿ ಒಂದು ಅಂಗಡಿನ ಕಂಪ್ಲೀಟ್ ಆಗಿ, ನೀವು ನಂಬಲ್ಲ, ಮಂಚಿ ಸರ್ದು ಶಾಪ್ ಹೇಗೆ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಮನೆಯಲ್ಲೇ ಶಾಪು. ಅಡುಗೆ ಮಾಡ್ಬೇಕು, ಎಲ್ಲಾ ಜನ ಆ ಕಡೆ ಈ ಕಡೆ ಎಲ್ಲ ಹೋದಾಗ ಕುತ್ಕೊಂಡು ಊಟ ಮಾಡ್ಬೇಕು, ರಾತ್ರಿ ಶಾಪ್ ಕ್ಲೋಸ್ ಆದ್ಮೇಲೆ ಅದೇ ಜಾಗದಲ್ಲಿ ಮಲಗ್ಬೇಕು, ಅಂದ್ರೆ ಮನೇನೆ ಅಂಗಡಿ ಅಲ್ವಾ. ಈ ರೀತಿ ಎಲ್ಲಾ ಹೆಣ್ಮಕ್ಳಿಗೂ ಒಂಚೂರು ಕಸಿ ಬಿಸಿ, ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲೋ ಒಂದ್ ಕಡೆ ಅರೆ ನನ್ಗೆ ಎಷ್ಟ್ ಕಷ್ಟ ಅಂತ ಅನ್ಸುತ್ತೆ, ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆದ್ರೆ ನಮ್ ಸರಿತಾ ಅವರು ಈ ಎಲ್ಲಾ ಅಡಚಣೆಗಳನ್ನು ಮೆಟ್ಟಿ ನಿಂತು ಸಹಕಾರ ಕೊಟ್ಟು ಮಂಚಿ ಸರ್ಗೆ ಇದೆಲ್ಲದನ್ನು ಎದುರಿಸಿ ಅದೇ ಜಾಗದಲ್ಲಿ ಮೇಲ್ ಬಂದು ಇವತ್ ನಮ್ ಮಂಚಿ ಸರು ಬೆಂಗಳೂರಲ್ಲಿ ಒಂದ್ ಅಂಗಡಿ, ದಾವಣಗೆರೆಯಲ್ಲಿ ಒಂದ್ ಅಂಗಡಿ ಶುರು ಮಾಡಿದ್ದಾರೆ. ಹೌದು, ನಾವು ಹೋದ್ವಿ, ಪ್ರಮೋಷನ್ ಮಾಡಿದ್ವಿ, ನೀವೆಲ್ಲ ಪ್ರೀತಿ ತೋರ್ಸಿದ್ರಿ, ಸಹಕಾರ ಕೊಟ್ರಿ, ಅಂಗಡಿನ ಮಾಡಿದರೆ ನಿಮ್ಮೆಲ್ರಿಗೂ ಕೂಡ ಆ ಕ್ರೆಡಿಟ್ ಸೇರೇ ಸೇರುತ್ತೆ.
ಒಪ್ಕೋತೀನಿ. ಆದ್ರೆ ಹೆಣ್ಮಕ್ಳು ಮನ್ಸ್ ಮಾಡ್ದೆ ಹೊರ್ತು ಏನೂ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಲ್ ಎಳಿಯುವಂತ ಹೆಣ್ಮಕ್ಳು ಅಂದ್ರೆ ನನ್ ಕೈಲಿ ಆಗಲ್ಲ, ನಾನ್ ಮಾಡಲ್ಲ, ನೀವೇ ಮಾಡಿ, ನಾನ್ ಮನೇಲಿ ಕೆಲ್ಸ ಮಾಡ್ತೀನಲ್ವಾ, ನಾನ್ ಅಡ್ಗೆ ಮಾಡ್ತೀನಲ್ವಾ, ಮಕ್ಳು ನೋಡ್ಕೊಳ್ತೀನಲ್ವಾ, ಇದಕ್ಕಿಂತ ಇನ್ನೇನ್ ಬೇಕು, ಅದನ್ನು ಮಾಡಕ್ ಆಗಲ್ಲ ನನ್ ಕೈಲಿ ಅಂತ ನಾವೇನಾದ್ರೂ ಒಂದ್ ಹೆಜ್ಜೆ ಹಿಂದಕ್ಕಿಟ್ರೆ, ನನ್ನನ್ನು ಸೇರ್ಸ್ಕೊಂಡು ನಿಮ್ಮನ್ನು ಸೇರ್ಸ್ಕೊಂಡು ಯಾವ ಮನೆಯಲ್ಲೂ ಗಂಡ್ಮಕ್ಳು ಮುಂದುವರಿಯಕ್ ಸಾಧ್ಯನೂ ಇಲ್ಲ, ಉದ್ಧಾರನೂ ಆಗಲ್ಲ. ಹೌದು. ಅಂದ್ರೆ ಬರೀ ಮನೆ ಕೆಲ್ಸ ಮಾಡೋ ಹೆಣ್ಮಕ್ಳು ಸಹಕಾರ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಮನೆ ಕೆಲ್ಸ ಮಾಡ್ಕೊಂಡು ಅಟ್ಲೀಸ್ಟ್ ಅವರ ಅಂದ್ರೆ ಫಿಸಿಕಲಿ ನಾವೇನೋ ಹೆಲ್ಪ್ ಮಾಡಕ್ ಆಗ್ತಾ ಇದ್ರು, ಅವ್ರಿಗೆ ಎಮೋಷನಲಿ ಸಪೋರ್ಟ್ ಮಾಡ್ಕೊಂಡಿರೋ ಎಷ್ಟೋ ಹೆಣ್ಮಕ್ಳು ಇದಾರೆ. ಅಟ್ಲೀಸ್ಟ್ ಅದಾದ್ರೂ ಬೇಕು. ಮಾಡೋ ಅಂತ ಕೆಲ್ಸಕ್ಕೆ ಸಹಕಾರ ಕೊಡುವಂತ ಹೆಣ್ಮಕ್ಳು ಬೇಕು ಅಲ್ವಾ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ಗೆ ಯಾವಾಗ್ಲೂ ಅಷ್ಟೇ ಮಂಚಿ ಸರ್ ತಾಯಿನ, ಅವರ ಮಡದಿಯನ್ನ, ಅವ್ರಿಬ್ರ ಅಕ್ಕಂದ್ರನ್ನ ಎಲ್ಲ ನೋಡುವಾಗ ತುಂಬಾ ಹೆಮ್ಮೆ ಅನ್ಸತ್ತೆ. ಆ ಇಬ್ರು ಅಕ್ಕಂದ್ರು ತಾವು ಅಮ್ಮನ್ ಜೊತೆ ಕುತ್ಕೊಂಡು, ಯಾಕಂದ್ರೆ ಮಂಜು ಸರ್ ಚಿಕ್ಕೋರು, ಮಂಜು ಸರ್ಗಿಂತ ದೊಡ್ಡವರು ಅವ್ರಿಬ್ರಲ್ವಾ, ಕುತ್ಕೊಂಡು ಅವ್ರ ಮದ್ವೆ ಆಗಕ್ ಮುಂಚೆ ಕುತ್ಕೊಂಡು ತಾಯಿ ಜೊತೆ ತಾವು ನೂಲ್ ಸುತ್ತಿದ್ದು, ನೇಯ್ದಿದ್ದು, ಇವತ್ತು ಅವ್ರು ಕುತ್ಕೊಂಡು ಬಹುಶಃ ಈ ವಿಡಿಯೋ ನೋಡಿದ್ರೆ ಅವ್ರ ಕಣ್ಣಂಚಲೆಲ್ಲೋ ಒದ್ದೆ ಆಗತ್ತೆ. ಯಾಕಂದ್ರೆ ಹೌದು, ಅಂತ ಕಷ್ಟ ದಿನಗಳನ್ನ ನಾವು ಮೆಟ್ಟಿ ಬಂದ್ವಲ್ಲ ಅಂತ. ಅವ್ರ ಅಕ್ಕಂದ್ರು, ಮಂಚಿ ಸರ್ ಫ್ಯಾಮಿಲಿಯಲ್ಲಿ ಅವ್ರ ಅಕ್ಕಂದ್ರು ಮಕ್ಳು ಇವತ್ತು ಡಾಕ್ಟರ್ಸ್ ಇದಾರೆ, ಇಂಜಿನಿಯರ್ಸ್ ಇದಾರೆ, ಎಲ್ಲಾ ಮಕ್ಳು ಚೆನ್ನಾಗಿ ಓದಿ ಮುಂದೆ ಬಂದಿದ್ದಾರೆ. ಅಂದ್ರೆ ಸ್ವಂತ ಕಷ್ಟಪಟ್ಟು ಓದ್ಕೊಂಡು ಮುಂದೆ ಬಂದಿರುವಂತ ಮಕ್ಳಿದ್ದಾರೆ. ಆದ್ರೆ ಈ ಒಳ್ಳೆ ದಿನಗಳು ಬರೋಕ್ ಮುಂಚೆ ಹಿಂದೆ ತಿರುಗಿ ನೋಡಿದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಯಾವ್ದು ಸುಲಭ ಅಲ್ಲ. ಯಾವ ಒಬ್ಬ ಅಚೀವ್ಮೆಂಟ್ ಮಾಡಿರುವಂತ ವ್ಯಕ್ತಿಯ ಬಗ್ಗೆ ನಾವು ಯೋಚನೆ ಮಾಡಿದಾಗ್ಲೂ ಅವ್ರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ. ಆದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಸುಲಭ. ಅನ್ನ ಮೊಸರು ಕಲ್ಸಿಟ್ಟು ಕೈ ಕೊಟ್ರೆ ಎಷ್ಟು ಈಸಿಯಾಗಿ ತಿನ್ಬೋದಲ್ವಾ, ಆ ರೀತಿ ಮಕ್ಳಿಗೆ ನಾವೆಲ್ಲ ಮಾಡಿಟ್ಟು ಹೋದಂಗೆ, ಅಂದ್ರೆ ನಾವು ಕಷ್ಟಪಟ್ರೆ. ಈಗ ಮಂಚಿ ಸರ್ ಮಕ್ಳು ಮಂಚಿ ಸರ್ ಕಷ್ಟಪಟ್ಟಂಗೆ ಪಡೋ ಅವಶ್ಯಕತೆ ಇಲ್ಲ. ಇವಾಗ ಮಂಚಿ ಸರ್ ಆಸೆ ಒಂದೇ, ಮಕ್ಳು ಚೆನ್ನಾಗ್ ಓದ್ಬೇಕು, ಒಳ್ಳೆ ಎಜುಕೇಶನ್ ಪಡಿಬೇಕು ಅಂತ. ಇದಕ್ ಉದಾಹರಣೆ ಅಂದ್ರೆ ಮಂಚಿ ಸರ್ ಅವರ ತಮ್ಮ. ಮಂಚಿ ಸರ್ ಅಕ್ಕಂದ್ರು ಎಲ್ರೂ ಸೇರ್ಕೊಂಡು ಮಂಚಿ ಸರ್ ತಮ್ಮನ್ನ ಚೆನ್ನಾಗ್ ಓದಿಸ್ಬೇಕು ಅಂತ ಹೇಳಿ ಇಂಜಿನಿಯರ್ ಮಾಡಿದ್ದಾರೆ. ಮಾಮೂಲಾಗಿ ಒಬ್ಬ ಇಂಜಿನಿಯರ್ ಅಲ್ಲ, ಎಫಿಷಿಯಂಟ್ ಇಂಜಿನಿಯರ್, ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಸ್ಯಾಲ್ರಿ ತಗೊಳ್ಳೋ ಅಂತ ಒಬ್ಬ ಇಂಜಿನಿಯರ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನ್ ಹೇಳೋದಾದ್ರೆ ಆ ಮಂಜಿ ಸರ್ ತಮ್ಮ ಇಡೀ ಕುಟುಂಬಕ್ಕೆ ಕೃತಜ್ಞರಾಗಿರ್ಬೇಕು. ಯಾಕಂದ್ರೆ ಇಡೀ ಕುಟುಂಬದ ತ್ಯಾಗದ ಫಲವೇ ಅವರ ವಿದ್ಯೆ. ಆ ಅವರ ಕುಟುಂಬದ ಪರವಾಗಿ ನಾನ್ ಮಾತಾಡ್ತಿದೀನಿ ಅಂತ ಅನ್ಯತಾ ನೀವು ಭಾವಿಸ್ಬೇಡಿ. ಹತ್ತಿರದಿಂದ ಅವ್ರ ಕುಟುಂಬ ನೋಡಿ ಸಂತೋಷ ಪಟ್ಟೋಳ್ ನಾನು, ಸಂಭ್ರಮಿಸ್ದೋಳ್ ನಾನು. ಎಷ್ಟು ಚೆನ್ನಾಗಿ ಅಂಗಡಿ ಇಂಪ್ರೂವ್ಮೆಂಟ್ಸ್ ಆದಂಗೂ ತುಂಬಾ ಖುಷಿ ಪಟ್ಟಿರೋಳ್ ನಾನು. ಹಾಗಾಗಿ ಇದನ್ನ ನಾನು ನಂದೇ ಕುಟುಂಬ ಅನ್ಕೊಂಡ್ ಮಾತಾಡ್ತಾ ಇದ್ದೀನಿ. ಬಹುಶಃ ಮಂಚಿ ಸರ್ ಕೂಡ ಅರ್ಥ ಮಾಡ್ಕೊಳ್ತಾರೆ. ನಾನು ಮೀನ್ಸ್ ಏನಂತಾರೆ, ಲಿಬರ್ಟಿ ತಗೊಂಡು ಮಾತಾಡ್ತಾ ಇರೋದನ್ನ. ಸರಿ, ಅಂಗಡಿ ವಿಚಾರಕ್ಕೆ ಹೋಗೋಣ. ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಸೀರೆಗಳು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ದಾವಣಗೆರೆ ಶಾಪ್ ಅಲ್ಲಿ. ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದ್ದೆ ನಾನು, ಮಂಚಿ ಸರ್ಗೂ ಹೇಳಿದ್ದೆ, ಸರ್ ಬೆಂಗಳೂರು ಅಂಗಡಿಗಿಂತ ನಮ್ಮ ದಾವಣಗೆರೆಯಲ್ಲಿ ಹೆಚ್ಚು ಒಳ್ಳೆ ಕಲೆಕ್ಷನ್ಸ್ ಬರ್ಲೇಬೇಕು. ನಿಜವಾಗ್ಲೂ ಜನ ಖುಷಿಯಾಗಿ ಇಲ್ಲಿಗೆ ಬರ್ಬೇಕು. ಇಡೀ ನಮ್ಮ ಉತ್ತರ ಕರ್ನಾಟಕದಿಂದ ಬರುವಂತ ಎಲ್ಲಾ ಹೆಣ್ಮಕ್ಳಿಗೂ ಇದು ಹತ್ತಿರವಾದ ಅಂಗಡಿ ದಾವಣಗೆರೆ. ಸೆಂಟ್ರಲ್ ಪ್ಲೇಸ್, ಮಧ್ಯ ಕರ್ನಾಟಕ ಅಲ್ವಾ. ಎಲ್ಲಿಂದ, ಶಿವಮೊಗ್ಗದಿಂದ ಬರ್ತಾರೆ, ಈ ಕಡೆ ರಾಣಿಬೆನ್ನೂರಿಂದ ಬರ್ತಾರೆ, ಹುಬ್ಳಿಯಿಂದ ಬರ್ತಾರೆ. ಬೆಂಗಳೂರಿಗೆ ಹೋಗೋದಕ್ಕಿಂತ ಇದು ವಾಸಿ ಅಲ್ವಾ. ಅದಕ್ಕೆ ತಕ್ಕಂಗೆ ಮಂಚಿ ಸರ್ ಕಲೆಕ್ಷನ್ಸ್ ನ ಇಟ್ಟಿದ್ದಾರೆ. ತುಂಬಾ ಸುಂದರವಾಗಿದೆ ಸೀರೆಗಳು. ನೀವ್ ಯಾರಾದ್ರೂ ತಗೋಬೇಕಂದ್ರೆ ತಗೊಳ್ಳಿ. ಬನ್ನಿ, ಇವಾಗ ಮಂಚಿ ಸರ್ ಒಂಚೂರು ಮಾತಾಡ್ಸ್ಬೇಡ, ಶಾಪ್ ಅಲ್ಲಿ ಇದಾರೆ, ಅವ್ರನ್ನ ಮಾತಾಡ್ಸದೆ ಹೋಗೋದು ಹೇಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಪ್ರೀತಿ ಸಹಕಾರ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಹೇಗಿದೆ ಸರ್ ಬಿಸ್ನೆಸ್? ತುಂಬಾನೇ ಚೆನ್ನಾಗಿದೆ ಮೇಡಮ್. ನೀವೆಲ್ಲರೂ ನೋಡ್ಬೋದು, ನಾವಿಲ್ಲಿ ದಾವಣಗೆರೆ ಸ್ಟಾಲ್ ಅಲ್ಲಿ ಇದೀವಿ. ಬೇಕಾದಷ್ಟು ಸ್ಟಾಕ್ ಇದೆ, ಸಾರಿ ಸ್ಟಾಲ್ ಅಂತ ದಾವಣಗೆರೆ ಶಾಪ್ ಅಲ್ಲಿ ಇದೀವಿ. ಸಿಕ್ಕಾಬಡೆ ಸ್ಟಾಕ್ ಬಂದಿದೆ. ಸರ್ ಒಂದೇ ಕಂಪ್ಲೇಂಟ್ ಇರ್ತಿತ್ತು ಯಾವಾಗ್ಲೂ, ಸ್ಟಾಕ್ ಇಲ್ಲ ಅಂತ. ಸೊ ಇವಾಗ ಮಂಚಿ ಸರ್ ಸಿಕ್ಕಾಬಡೆ ಸ್ಟಾಕ್ ಮಾಡಿದ್ದಾರೆ. ಹಾಗೆ ಅಂಗಡಿ ರಿನೋವೇಟ್ ಮಾಡಿ ನೀವೆಲ್ಲ ನೋಡ್ಬೋದು, ಹೆಚ್ಚಿಗೆ ಸ್ಟಾಕಿಗೋಸ್ಕರ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಈ ಕಬರ್ಡ್ಸ್ ಎಲ್ಲ. ಸರ್ ಹೇಳಿ, ಸ್ಟಾಕ್ ಇಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್ ಇರ್ತಿತ್ತು. ಇಲ್ಲ ಮೇಡಮ್, ಈಗ ಸ್ಟಾಕ್ ಅದೊಂದು, ಮತ್ತೆ ಜನ ಬರೋರು ಕೂಡ ನಮ್ಗೆ ಎಲ್ಲಾ ತರದ ಸೀರೆ ಕೇಳುವಂತವ್ರು ಬಂದಾಗ ಇಲ್ಲಿ ಸ್ಟಾಕ್ ನ ಎಷ್ಟು ಬೇಕೋ ಅಷ್ಟು ನಾವು ತಂದು ಇಡ್ಬೋದಾಗಿತ್ತು ಮೇಡಮ್. ಸ್ವಲ್ಪ ಇದನ್ನ ತಿಳ್ಕೊಳಕ್ ಒಂದ್ ವರ್ಷ ಟೈಮ್ ಹಿಡಿತು. ಈಗ ಖಂಡಿತ ಪ್ರತಿ 2-3 ದಿನಕ್ಕೊಂದ್ಸರಿ ಸ್ಟಾಕ್ ಕಳಿಸ್ತಾನೆ ಇದೆ ಮೇಡಮ್. ಇಲ್ಲಿಗೆ ರಿಪೀಟ್ ಆಗಿ ಸೀರೆಗಳು ಬರ್ತಾನೆ ಇದೆ. ಇದನ್ನ ಇಲ್ಲಿ ಈ ಒಂದು ವರ್ಷದಲ್ಲಿ ಇಷ್ಟು ಜನನ ಸಂಪಾದಿಸಿದೀವಿ ಅನ್ನೋದೇ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ 2-3 ಕಂಪ್ಲೀಟ್ ಇರ್ಬೋದು ನಮ್ಮ ಅಂಗಡಿ ಮೇಲೆ, ಆದ್ರೆ ಈಗ ಮಾತ್ರ ತುಂಬಾನೇ ಚೆನ್ನಾಗಿರುವಂತ ಸೀರೆಗಳನ್ನ ಬರ್ತಾ ಇದೆ ಮೇಡಮ್. ನಮ್ದು ಉತ್ತರ ಕರ್ನಾಟಕ ಜನಕ್ಕೆ ಇದು ತುಂಬಾ ಹತ್ತಿರದ ಅಂಗಡಿ, ಸುಮಾರು ಜನ ಅಲ್ಲಿಂದಾನೇ ಬರ್ತಾ ಇರೋದು. ಸೊ ಮಂಚಿ ಸರ್ ತುಂಬಾ ಎಫರ್ಟ್ ಹಾಕಿ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಸಿಕ್ಕಾಪಟ್ಟೆ ಸ್ಟಾಕ್ ಬಂದಿದೆ. ನಾವು ಕೂಡ ಬೆಂಗಳೂರಿಗೆ ಹೋಗ್ಲಿಲ್ಲ, ಶಾಪಿಂಗ್ ಇಲ್ಲೇ ಮಾಡ್ತಾ ಇದೀವಿ.
ಆಲ್ ದ ಬೆಸ್ಟ್ ಸರ್, ಇನ್ನೊಂದು ಶಾಪ್ ಓಪನ್ ಮಾಡೋಣ. ಮೇಡಮ್ ನಾನು ಮೇಡಮ್ ಅವ್ರ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ತುಂಬಾ ಚಿಕ್ಕ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ನಾವು ಬೆಂಗಳೂರು ಬ್ರಾಂಚ್ ಮಾಡ್ಬೇಕಾದ್ರೆ ನಿಜ ಹೇಳ್ತೀನಿ, ಬೆಂಗಳೂರಲ್ಲಿ ಪರಿಚಯ ಇರೋದೇ ಇದ್ದಿಲ್ಲ. ನಾನು ಹೋದ್ರೆ ಮೆಜೆಸ್ಟಿಕ್ ಹೋಗಿ ವಾಪಸ್ ಬರೋಂಥ ದಿನಗಳು ನಮ್ಮವು. ಇವತ್ತು ಬೆಂಗಳೂರಲ್ಲಿ ಆ ಮಟ್ಟಕ್ಕೆ ನಮ್ ವ್ಯಾಪಾರ ಆಗಿದೆ ಅಂದ್ರೆ ನಮ್ಗೆ ಮೊದಲನೇದಾಗಿ ಬಂದು ಗಾಯತ್ರಿ ಮೇಡಮ್ ಅವರು ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿರೋಂಥ ವ್ಯಾಪಾರಕ್ಕೆ ಇಲ್ಲ ಮಂಚಿ ಅವ್ರ ಈ ತರ ವಿವರ್ ಇದಾರೆ ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ಟು ಆ ಬುನಾದಿ ಅಂತಾರಲ್ವಾ, ಅದನ್ನ ಕರೆಕ್ಟ್ ಆಗಿ ನಮ್ಗೆ ಮೇಡಮ್ ಅವ್ರು ಎಲ್ಲರನ್ನೂ ಪರಿಚಯ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಈಗ ಎಷ್ಟು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಿದೀವಿ ಆ ಬೆಂಗಳೂರು ಅಂಗಡಿಯಲ್ಲಿ ಅಂದ್ರೆ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಹಾಗಾಗಿ ನಾವು ಇನ್ನು 10 ಬ್ರಾಂಚ್ ಮಾಡ್ಲಿ, ಆ ಬ್ರಾಂಚ್ ಎಲ್ಲ ನಮ್ಮ ಮೇಡಮ್ ಅವ್ರ ಕೈಯಲ್ಲೇ ಓಪನ್ ಮಾಡಿಸ್ತೀವಿ. ಖಂಡಿತ ಮುಂದೊಂದು ದಿನ ಆತರ ಅವಕಾಶ ಬಂದ್ರೆ ಇನ್ನೊಂದು ಬ್ರಾಂಚ್ ಕೂಡ ಓಪನ್ ಮಾಡ್ತೀವಿ. ಸರ್ ನಿಮ್ದು ಎಫರ್ಟ್ ಇದೆ, ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಹಂಗಾಗಿ ಜನ ರಿಪೀಟ್ ಆಗ್ತಾ ಇರೋದು. ಇಲ್ಲಾಂದ್ರೆ ಒಂದ್ಸಲ ಬಂದು ಹಿಂಗ್ ನಾವೆಲ್ಲ ಬೇರೆ ಬೇರೆ ಅಂಗಡಿಗಳನ್ನ ಬಿಟ್ಬಿಡ್ತೀವಿ, ಹಂಗ್ ಬಿಡ್ತಾ ಇದ್ರು. ಅದಂತೂ ನಿಜ ಮೇಡಮ್. ಇನ್ನೊಂದೇನು ಅಂತಂದ್ರೆ ನಂತರ ಬಹಳಷ್ಟು ಜನ ನೇಕಾರರು ತಯಾರು ಮಾಡಿ ಬೇರೆ ಅಂಗಡಿಗೆ ಸಪ್ಲೈ ಮಾಡೋರು ಮೇಡಮ್. ಬಟ್ ಆದ್ರೆ ನಾವು ತಯಾರು ಮಾಡಿದ್ರೆ ನಮ್ಮನ್ನು ಗುರ್ಸೋದಿದೆ ನೋಡಿ ಮೇಡಮ್, ಬೇರೆಯವ್ರನ್ನ ಪರಿಚಯ ಮಾಡಿಸೋದಿದೆಯಲ್ವಾ, ಇದು ತುಂಬಾ ಕಷ್ಟ ಮೇಡಮ್. ಬಹಳ ಜನಕ್ಕೆ ಸಿಗಲ್ಲ. ಅದ್ರಲ್ಲಿ ನಾನು ಸ್ವಲ್ಪ ದೇವ್ರ ಹತ್ರ ಒಂದು ಜಾಸ್ತಿ ತಂದಿರ್ಬೇಕು ಅನ್ಸುತ್ತೆ ಮೇಡಮ್. ಹಾಗಾಗಿ ಈ ಮಟ್ಟದ ಜನರ ಪರಿಚಯ ನನಗೆ, ಈ ಮಟ್ಟದಲ್ಲಿ ಜನರು ಇವತ್ತು ತಗೊಂಡಿರೋಲ್ಲ ಎಷ್ಟೊಂದು ಖುಷಿ ಪಟ್ಟಿರೋದಾಗ್ಲಿ, ಬಹಳಷ್ಟು ಜನ ಆತ್ಮೀಯವಾಗಿ ಮಾತಾಡಿಸ್ತಾರೆ ಮೇಡಮ್. ಸೀರೆ ತಗೊಂಡೋಗಿ 1 ವರ್ಷ ಆದ್ಮೇಲೆ ಕೂಡ ನಮ್ಮ ಹತ್ರ ಅಷ್ಟು ಖುಷಿಯಾಗಿ ಮಾತಾಡ್ತಾರೆ. ತುಂಬಾ ನಿಮ್ ಚಾನಲ್ಗೆ ತುಂಬಾ ಋಣಿ ಮೇಡಮ್ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್, ಅಂಡ್ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಇನ್ನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.